ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವರು ಎಲ್ಲ ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಿತ್ರ, ನಮ್ಮ ಹಿಟ್ 3 ರಿಲೀಸ್ ಆಗ್ತಾ ಇದೆ ಮೇ 1 ಬಂದೇ ಬಿಡ್ತಲ್ಲ, ನಾಳೆ ಒಂದಿನ ರಿಲೀಸ್ ಆಗ್ತಾ ಇದೆ. ನನ್ನ ಮೂವಿ ಸ್ವಲ್ಪ ಟೈಮ್ ಆದ್ಮೇಲೆ ಬರ್ತಾ ಇರೋದು ತೆರೆ ಮೇಲೆ. ನನ್ನನ್ನೇ ನಾನು ನೋಡ್ಕೊಳ್ತಾ ಇರೋದು ಒಂದ್ 2.5-3 ವರ್ಷ ಆದ್ಮೇಲೆ. ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. KGF ಇಂದ KGF 1, KGF 2 ನೀವು ಕೊಟ್ಟಿರುವಂತಹ ಪ್ರೀತಿ, ಸಪೋರ್ಟ್, ಇವತ್ತಿಗೂ ನಾನು ಕೆಲಸ 1-2 ವರ್ಷ 3 ವರ್ಷ ಮೂವಿ ಮಾಡಿಲ್ಲ ಅಂದ್ರೂ ಅಷ್ಟೇ ಪ್ರೀತಿ, ಅಷ್ಟೇ ಸಪೋರ್ಟ್ ಯಾವತ್ತಿಗೂ ಇತ್ತು. ಸೊ ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡಿಕೊಂಡು ನಿಮ್ದು ಪ್ರೀತಿ ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ತಪ್ಪದೆ ಹಿಟ್ 3 ನಿಮ್ ನಿಯರೆಸ್ಟ್ ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡಿ. ಈ ಮೂವಿ ನಾನಿ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನ್ನ ದೊಡ್ಡ ಭಾಗ್ಯ. ಯಾಕಂದ್ರೆ ತೆಲುಗು ಅಲ್ಲಿ ಫಸ್ಟ್ ಮೂವಿ, ಅದು ನಾನಿ ಅವ್ರ ಜೊತೆ ಸಿಕ್ಕಿರೋದು. ನಾನು ಇನ್ಫ್ಯಾಕ್ಟ್ ನಾನಿ ಅವ್ರನ್ನ ಮೊದಲನೇ ಸಲ ಸಿಕ್ಕಿದಾಗನು ಹೇಳಿದ್ದೆ, ಅವ್ರಿಗೆ ಗೊತ್ತಿರ್ಲಿಲ್ಲ ಅವ್ರು ಯಾರು ಅಂತ ಗೊತ್ತು. ಬಿಕಾಸ್ ಅವ್ರು ಅನ್ಕೊಂಡಿದ್ರು ಕರ್ನಾಟಕದಿಂದ ಬಂದಿದ್ದಾಳೆ, ಇವಳಿಗೆ ನಾನು ಯಾರು ಅಂತ ಗೊತ್ತಿರಲ್ಲ ಅಂತ. ಐ ವಾಸ್ ಲೈಕ್, ಇಲ್ಲ, ಕರ್ನಾಟಕದಲ್ಲಿ ವಿ ಆಲ್ ಲವ್ ಯು, ನಿಮ್ ಮೂವೀಸ್ ನ ತುಂಬಾ ನೋಡ್ತೀವಿ, ನಿಮ್ ಮೂವೀಸ್ ಕಾಯ್ತೀವಿ. ಸೊ ಹಿ ಈಸ್ ಒನ್ ಆಫ್ ದೋಸ್ ಆಕ್ಟರ್ಸ್, ನಮ್ಮವರು ಅಂತ ನಮ್ಗೊಂದು ಫೀಲಿಂಗ್ ಇರುತ್ತಲ್ವಾ. ನಾವು ಅವ್ರನ್ನ ಮೀಟ್ ಆಗಿಲ್ಲ ಅಂದ್ರೂ ಅವ್ರ ಮೂವೀಸ್ ಆಗ್ಲಿ, ಅವ್ರ ಇಂಟರ್ವ್ಯೂಸ್ ಆಗ್ಲಿ, ಅವ್ರನ್ನ ಆನ್ ಸ್ಕ್ರೀನ್ ಆಗ್ಲಿ ಆಫ್ ಸ್ಕ್ರೀನ್ ಆಗಿ ನೋಡಿದಾಗ, ಇಲ್ಲ ನಮ್ಮವರು, ನಮ್ಮ ಮನೆಯವರು ಅಂತ ಒಂದು ಫೀಲಿಂಗ್ ಇರುತ್ತೆ. ಅವ್ರನ್ನ ಮೀಟ್ ಆದ್ಮೇಲೆನೂ ಅವ್ರು ಹಾಗೇನೆ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ ದಟ್ ಯು ಡಿಡ್ ನಾಟ್ ಡಿಸಪಾಯಿಂಟ್ ಮೀ, ಇಟ್ ಆಲ್ವೇಸ್ ಡಬಲ್ಡ್ ಅಂಡ್ ಟ್ರಿಪಲ್ಡ್. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ದಟ್ ಯು ಅಂಡ್ ನಮ್ಮ ಡೈರೆಕ್ಟರ್ ಶೈಲೇಶ್ ಅವರು ನನ್ನನ್ನು ಈ ಮೂವಿಗೆ ಕನ್ಸಿಡರ್ ಮಾಡಿ ಈ ಮೂವಿಯಲ್ಲಿ ನನ್ಗೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಕತೆ ತುಂಬಾ ಚೆನ್ನಾಗಿದೆ. ಹಿಟ್ 1 ಹಿಟ್ 2 ನೋಡಿದ್ದೀರಾ. ಹಿಟ್ 3 ಇನ್ನೂ ಅದಕ್ಕಿಂತನೂ ಒಂದು ಬೇರೆನೆ. ದ ಥ್ರೆಡ್ ನಾಟ್ ಹಾಗೆ ಇರ್ಬೋದು, ಫೀಲ್ ಹಾಗೆ ಇರ್ಬೋದು, ಬಟ್ ದ ವೇ ಇಟ್ ಇಸ್ ಮೇಡ್, the way it will be shown, executed, ಸ್ವಲ್ಪ ತುಂಬಾನೇ ಚೆನ್ನಾಗಿದೆ. ಸೊ ಎಲ್ಲರೂ ಅದನ್ನ ನೀವು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಸೊ ಎಂಜಾಯ್ ಮೇ 1 ಇಂದ. ಆಮೇಲೆ 1 and 2 ನೀವು ನೋಡಿಲ್ಲ ಅಂದ್ರೂ ಹಿಟ್ 3 ಅಲೋನ್ ಸ್ಟ್ಯಾಂಡ್ ಅಲೋನ್ ಮೂವಿ ತರ ಇದೆ. ಸೊ ಆ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ, ಈ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಇರಲ್ಲ. 1-2-3 ಪಾತ್ರಗಳು ಮೇ ಬಿ ಕಂಟಿನ್ಯೂ ಆಗಿರ್ತಾರೆ, ಕ್ಯಾರೆಕ್ಟರ್ಸ್ ಗಳು. ಬಟ್ ಅದನ್ನ ಬಿಟ್ರೆ ನೀವು ಹಿಟ್ 1 ಹಿಟ್ 2 ನೋಡಿಲ್ಲ ಅಂದ್ರೂ ಹಿಟ್ 3 ನ ನೀವು ಸೆಪರೇಟ್ ಆಗಿ ನೋಡಿದ್ರು ಯು ವಿಲ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಅದು ಸ್ಟ್ಯಾಂಡ್ ಅಲೋನ್ ಮೂವಿ ತರ ಸರ್ವ್ ಮಾಡುತ್ತೆ. ನಿಮ್ಗೆ ಹಾಗೂ ನೋಡಕ್ಕಿದ್ರೆ ಹಿಟ್ 2 ಎಂಡಿಂಗ್ ನೋಡಿ, ಕ್ಯಾಮಿಯೋಲ್ ಬರ್ತಾರಲ್ವಾ ಅವ್ರ ಇಂಟ್ರೊಡಕ್ಷನ್ ಆಗುತ್ತಲ್ವಾ. ಸೊ ಹಿಟ್ 2 ಎಂಡಿಂಗ್ ಅಲ್ಲಿ ಅವ್ರು ಬರ್ತಾರೆ, ದೆನ್ ಇಟ್ ಕಂಟಿನ್ಯೂಸ್ with Hit 3. So even if you have not watched Hit 1, Hit 2, parvagilla, Hit 3 can be watched as a standalone movie. Yeah, ನೀವು ಅದನ್ನ ನೋಡಿದ್ರೆ ಬೋನಸ್. Hit 1, Hit 2 ನಿಮ್ಗೆ ಟೈಮ್ ಇದ್ರೆ ಅದನ್ನು ನೋಡ್ಕೊಂಡು ಬನ್ನಿ. ಬಟ್ above 18 ಎಲ್ಲರೂ, ಬಿಕಾಸ್ ಸರ್ಟಿಫಿಕೇಟ್ ಇಸ್ ಲೈಕ್ ದಟ್. ಏನಿಲ್ಲ ಸರ್, ನಾರ್ಮಲ್ ದಿನನಿತ್ಯ ಕೆಲಸಗಳು. ಎದ್ದೇಳೋದು, ತಿನ್ನೋದು, ಜಿಮ್ಮಿಗೆ ಹೋಗೋದು, ಊಟ ಮಾಡೋದು, ಮನೆಯಲ್ಲಿ ಅಪ್ಪನ ನೋಡ್ಕೊಳ್ಳೋದು, ಸಿಸ್ಟರ್ಸ್ ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಬರೀ ದಿನನಿತ್ಯ ಕೆಲಸಗಳು. ಸಿನಿಮಾ ಇಲ್ಲ ಅಂದ್ರೂ ಜೀವನ ಇದೆಯಲ್ವಾ. ಅಡಿಗೆ ಮಾಡ್ಕೊಳ್ಳೋದು. ಕರಿತೀನಿ ಒಂದ್ಸಲ. ಎಲ್ಲ ಮಾಧ್ಯಮದವ್ರ ಮುಂದೆ ಹೇಳ್ಬೇಕಂತಿದ್ಯಾ, ಕರ್ತಿಲ್ಲ ನಾನು ಅಂತ. ಕರಿತೀನಿ, ಊಟ ಹಾಕ್ತೀನಿ, ಓಕೆನಾ. ಬಟ್ ಇಲ್ಲ ಸರ್. ಸೊ 2 years ತುಂಬಾನೇ ಚೆನ್ನಾಗೋಯ್ತು. ಐ ಥಿಂಕ್ ಇಫ್ ಯುರ್ ನಾಟ್, ನಿಮ್ಮನ್ನ ಹೇಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ ಅಂದ್ರೆ, ಏನು ಕೆಲಸ ಇಲ್ಲದೆ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ. ನಿಮ್ಗೆ ಇಫ್ ಯು ಆರ್ ಕಂಟೆಂಟ್ ವಿತ್ ಯೋರ್ ಸೆಲ್ಫ್, ನೀವೇ ಖುಷಿಯಾಗಿದ್ದೀರಾ, ನಿಮ್ಗೆ ಏನಿದೆ, ನಿಮ್ಗೆ ಅರಿವಿದೆ, ರಿಯಾಲಿಟಿ ಅರಿವಿದ್ರೆ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲಿ ಕಷ್ಟ ಆಗಲ್ಲ. ಸೊ ನನಗೆ ಅದ್ರಲ್ಲಿ ಏನ್ ತೊಂದರೆ ಆಗಿಲ್ಲ. ಒಳ್ಳೆ ಫ್ಯಾಮಿಲಿ ಟೈಮ್ ಸಿಕ್ತು. ನೋಡಿ, ಇವಾಗ ಒಂದು 7-8 months ಇಂದ ಬ್ಯಾಕ್ ಟು ಬ್ಯಾಕ್ ನನ್ನ ಮನೆಯಲ್ಲಿ 4 ತಿಂಗಳು ಮನೆಯಲ್ಲೇ ಇರ್ಲಿಲ್ಲ. 4 months ಅಲ್ಲಿ 10 ದಿನ ಅಷ್ಟೇ ಮನೇಲಿದ್ದೆ. ಸೊ ಐ ಕೆನಾಟ್ ಕಂಪ್ಲೇನ್, ಯಾಕಂದ್ರೆ 2 ವರ್ಷ ಮನೇಲಿ ಇದ್ದೆ ತಾನೆ ಆರಾಮಾಗಿ. ಸೊ ನೌ ಐ ಆಮ್ ಬ್ಯಾಕ್ ಟು ಬ್ಯಾಕ್ ವರ್ಕಿಂಗ್. ಸೊ ಐ ಥಿಂಕ್ ಇಟ್ಸ್ ಗುಡ್. ಎಲ್ಲದಕ್ಕೂ ಒಂದು ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಆದಾಗ ನೋಡಿ, ಇವಾಗ ಇಷ್ಟು ಒಳ್ಳೆ ತೆಲುಗು ಡೆಬ್ಯೂ ಆಗ್ತಾ ಇದೆ ನಂದು ನಾನಿ ಅವ್ರ ಜೊತೆ. ಐ ಥಿಂಕ್ ಇಟ್ಸ್ ವರ್ತ್ ದ ವೇಟ್. ಅಂದ್ರೆ ಅವಕಾಶ ಇತ್ತು ಅಥವಾ ಇಲ್ವಾ? ಯಾಕೆ ಆ ಟೈಮ್ ನ, ಅಂದ್ರೆ ಆ ಟೈಮಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಒಂದು ಸಿನಿಮಾ ಹಿಟ್ ಆಯ್ತು ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಎಂಗೇಜ್ ಆಗ್ತಾರೆ ಎಲ್ಲರೂ ಕೂಡ. ಸೊ ಯಾಕೆ ಆ ಟೈಮ್ ನ ನೀವು ವೇಸ್ಟ್ ಮಾಡ್ಕೊಂಡ್ರಿ ಅಂತ ಅನ್ಸ್ತಾ, ಅಥವಾ ಯಾಕೆ ಆ ಟೈಮ್ ನ ನೀವು ಈ ತರ ಮನೆಯಿಂದ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿ? ಅವಕಾಶಗಳು ಇತ್ತ ಹೇಗೆ? ಇಲ್ಲ ಅಂದ್ರೆ ಯಾರು ಬೇಕಂತ ಟೈಮ್ ನ ವೇಸ್ಟ್ ಮಾಡಲ್ಲ. ಟೈಮ್ ಇಸ್ ವೆರಿ ಪ್ರೆಷಿಯಸ್. ಇವನ್ ನಾಳೆ ಇರ್ತೀರೋ ಇಲ್ವೋ ಗೊತ್ತಿಲ್ವಲ್ಲ. ಸೊ ವಿ ಡೋಂಟ್ ಇಂಟೆನ್ಷನಲಿ ಯಾರು ಟೈಮ್ ವೇಸ್ಟ್ ಮಾಡಲ್ಲ.
KGF 1, KGF 2 ಆಯ್ತು. ನನ್ಗೆ ಬಂದಿರುವಂತ ಅವಕಾಶಗಳಲ್ಲಿ ನನ್ಗೆ ಅದು ಯಾವುದು ಇಂಟ್ರೆಸ್ಟ್ ಮಾಡಿರ್ಲಿಲ್ಲ. ಅದ್ ನನ್ಗೆ ಅದ್ ಮಾಡ್ಬೇಕು, ಆ ಕೆಲಸ ನಾನು ಅದ್ರಲ್ಲಿ ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ವರ್ಲ್ಡ್, ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ಸ್ಟೋರಿ, ಆ ಕಥೆಯಲ್ಲಿ ಆ ಪಾತ್ರನ ನಾನು ಮಾಡ್ಬೇಕು ಅಂತ ನನ್ಗೆ ಅನ್ಸಿಲ್ಲ. ಇವಾಗ ನಾನು ಮನೇಲಿ ಸುಮ್ನೆ ಕೂರ್ಬಾರ್ದು, ಏನೋ ಕೆಲಸ ಮಾಡ್ತಾ ಇರ್ಬೇಕು ಅಂತ ನಾನು ಆ ಮೂವಿ ತಕೊಂಡು ನಾಳೆ ರಿಗ್ರೆಟ್ ಮಾಡ್ಕೋಬಾರ್ದಲ್ಲ, ಅದ್ ಯಾಕೆ ಮಾಡಿದೆ ನಾನು, ಅದ್ ಮಾಡಬಾರ್ದಿತ್ತು, 1-2 ಮೂವಿ ಮಧ್ಯದಲ್ಲಿ ಮಾಡಬಾರ್ದಿತ್ತು. ಇಲ್ಲ ಸುಮ್ನೆ ಇವಾಗ ಸಮ್ಟೈಮ್ಸ್ ಅದೇ ಆಗುತ್ತೆ ಟೆನ್ಷನ್ ಅಲ್ಲಿ, ಅಯ್ಯೋ ನನ್ಗೆ 6 ತಿಂಗಳು ಏನು ಮಾಡಿಲ್ಲ ನಾನು. ಮನೆಯಲ್ಲೂ ಅದೇ ಹೇಳ್ತಾರೆ, ಏನ್ ಸುಮ್ನೆ ಕೂತ್ಕೊಂಡಿದ್ದೆ, ಬಂದಿರೋದನ್ನ ತಗೊಂಡು ಎಲ್ಲ ತಗೋತಾ ಮಾಡ್ತಾ ಇರೋಂತ. ಸೊ ದಟ್ಸ್ ಅ ಈಸಿ ಸ್ಟೆಪ್ ಟು ಟೇಕ್. ಬರ್ತಿರೋದು ಮಾಡ್ಕೊಂಡು ಹೋದ್ರೆ ಆಯ್ತು, ರೆಲೆವೆಂಟ್ ಇರ್ತೀರಾ ಹೆಸರು ಮಾರ್ಕೆಟ್ ಅಲ್ಲಿ, ಓಕೆ ಮಾಡ್ತಾ ಇರೋಣ ಅಂತ. ಬಟ್ ಎಲ್ಲೋ ನನಗೆ ಮಾಡಿದ್ರೆ ನನ್ ಖುಷಿ ಇರ್ಬೇಕು. ಅದು ಚೆನ್ನಾಗಿ ಮಾಡುತ್ತೋ ಇಲ್ವೋ ಥಿಯೇಟರ್ಲಿ ಅದು ಸೆಕೆಂಡ್ರಿ, ಬಟ್ ನನಗ್ ಖುಷಿ ಇರ್ಬೇಕು ಆ ಕೆಲಸ ನಾನು ಮಾಡಿದೀನಿ ಅಂತ. ಆ ತರದೇ ತಗೋಬೇಕಂತ ಇತ್ತು. ಸೊ ನಂಗೆ ಆ ತರದ್ ಯಾವ್ದು ವರ್ಕ್ಔಟ್ ಆಗಿಲ್ಲ, ಯಾವ್ದು ನನ್ಗೆ ಇದಾಗಿಲ್ಲ. ತುಂಬಾ ಸಮಯ ಆದ್ಮೇಲೆ తెలుసు ಕದ ಅಂತ ಒಂದು ಬಂತು ತೆಲುಗು ಸ್ಟೋರಿ. ಆ ಕತೆ ಚೆನ್ನಾಗಿತ್ತು. ನಂಗೆ ಅವ್ರ ಡೈರೆಕ್ಟರ್, ಅವರು ಹೊಸ ಡೈರೆಕ್ಟರ್ ನೀರ್ಜಾ ಅವ್ರ ಅಂತ, ಅವ್ರು ಬಂದ್ರು, ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯ್ತು ನನ್ಗೆ ಆ ಕತೆ. ಅದಲ್ಲಿರೋ ಪಾತ್ರ, ರೋಲ್, ನನ್ ರೋಲ್ ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಆರ್ಕ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಅದನ್ನ ಒಪ್ಕೊಂಡೆ. ಅದು ಒಪ್ಪಿದ್ಮೇಲೆ ಇದು ಸಿಕ್ತು ನನ್ಗೆ, ಈ ಮೂವಿನೂ ಸಿಕ್ತು. ಸೊ ಬೇಕಂತ ಟೈಮ್ ವೇಸ್ಟ್ ಮಾಡಿಲ್ಲ. ನನ್ಗೂ ನಾನು ಎಲ್ಲಾ ಬಿಟ್ಟು ಆಕ್ಟ್ರೆಸ್ ಆಗ್ಬೇಕು ಅಂತ ಬಂದಿರೋದು, ಆರ್ಟಿಸ್ಟ್ ಆಗ್ಬೇಕು ಅಂತ ಇದು ಫೀಲ್ಡ್ ಚೂಸ್ ಮಾಡಿರೋದು. ಸೊ ನನ್ಗೂ ಎವ್ರಿ ಡೇ ಸೆಟ್ ಅಲ್ಲಿ ಇರ್ಬೇಕು, ಎವ್ರಿ ಡೇ ಕೆಲಸ ಮಾಡ್ಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ಕಲಿಬೇಕು. ಸೊ 365 ದಿನ ನೀವು ಸೆಟ್ ಅಲ್ಲಿ ಇರು ಅಂದ್ರೆ ನಾನು ಸೆಟ್ ಅಲ್ಲಿ ಇರ್ತೀನಿ. ಅದ್ರಲ್ಲಿ ನನ್ ಗ್ಯಾಪ್ ಆಗೋಯ್ತು, ಏನ್ ಮಾಡೋದು, ಟೈಮಿಂಗ್. ಮಂಗಳೂರು ಕರ್ಕೊಂಡು ಹೋಗಿ ಏನಾದ್ರು ಮಂಗಳೂರು ಸ್ಟೈಲ್ ಫುಡ್ ಏನಾದ್ರು ಕೊಡೋ ಪ್ಲಾನ್ ಇದೆಯಾ? ಅದು ಅವ್ರು ನೋಡಿ ಆಲ್ರೆಡಿ ಇಲ್ಲಿ ಅಳ್ತಾ ಇದಾರೆ. ನಾನು ಬೆಂಗಳೂರಿಗೆ ಬಂದು ಬೆಂಗಳೂರು ಮನೆಗೆ ಕರ್ಕೊಂಡು ಹೋಗಿಲ್ಲ, ಇನ್ನು ನಾನು ಇವ್ರನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಆ ತರದೆಲ್ಲ ಐಡಿಯಾಸ್ ಹಾಕಕ್ ಹೋಗ್ಬೇಡಿ. ಬಟ್ ನಾನು ಅನ್ಕೊಂಡೆ ಒಂದ್ಸಲ, ಆಕ್ಚುಲಿ ನಾನು ಇಲ್ಲೇ ಒಂದು ಮಂಗಳೂರು ನೈಸ್ ಮ್ಯಾಂಗ್ಳೂರ್, ನಾನು ಹೇಳಿ, ಐ ಟೋಲ್ಡ್ ಯು ರೈಟ್, ನೈಸ್ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ ಅಲ್ಲಿ ಗೋ ಅಂಡ್ ಸರಿ, ಐ ವಿಲ್ ಟೇಕ್ ಯು ಟು ಅ ನೈಸ್ see, these are all the witnesses here. I'll take you to a nice Mangalore restaurant and I will treat you. ತುಳು ಏನಾದ್ರು ಹೇಳ್ಕೊಟ್ಟಿದ್ದೀರಾ? ಏನಾದ್ರು ತುಳು ಹೇಳ್ಕೊಟ್ಟಿಲ್ಲ, ಕನ್ನಡ ಹೇಳಿದ್ದೀನಿ. ಸೊ ಕೇಳಿ, ನೀವು ಅವ್ರ ಹತ್ರ ಹೇಗಿದ್ದೀರಾ ಅಂತ ಕೇಳಿ. This is all useless promises because today evening she is leaving to USA and she knows that she doesn't have to, and then the release of the film, and then that's all. Ignore the whole everything, right? ಸರಿ, ಮಧ್ಯಾಹ್ನ today you're taking afternoon I'll take okay, it. Okay, ನೀವು ಯಾಕೆ ಇದೆಲ್ಲ ಕೇಳಬೇಕು? ಹೇಗಿದ್ದೀರಾ ಸರ್? ಹಾ, ಹೇಗಿದ್ದೀರಾ? ಹೇಗಿದ್ದೀರಾ ಶಿಲಾಸ್? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿದ್ರಾ ನನ್ನ ಟ್ರೈನಿಂಗ್ ಹೇಗೆ? It's also you only have to take That's credit. my training, no? ಸರಿ ಅವರೇ ಕಲ್ತ್ಕೊಂಡ್ರು. ಓಕೆ, ನಾನಿ ಸರ್ ಹಾಯ್. ಇಲ್ಲಿ Hi, ಸರ್, hi. ಇಲ್ಲಿ ಸರ್ ಮಾತುಕತೆ ಇಲ್ಲ. ಸೊ ಮುಂದೆ ಆಗುತ್ತಾ ಆ ಸಿನಿಮಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ಪ್ರೊಡಕ್ಷನ್ ಇಂದ ಅದೇ ಸುದೀಪ್ ಅವ್ರದ್ದು ಅನೌನ್ಸ್ಮೆಂಟ್ ಆಗಿತ್ತು, ನಂದು ಅನೌನ್ಸ್ಮೆಂಟ್ ಆಗಿತ್ತು. ಆಮೇಲೆ ಸ್ವಲ್ಪ ಹೋಲ್ಡ್ ಅಲ್ಲಿ ಇದೆ. ಆಕ್ಚುಲಿ ನನಗೂ ಏನ್ ಹೇಳಕ್ ಆಗಲ್ಲ, ಯಾಕಂದ್ರೆ ಪ್ರೊಡಕ್ಷನ್ ಇಂದನೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗ್ಬೇಕಲ್ವಾ. ಸೊ ನನಗೂ ಆಕ್ಚುಲಿ ಏನ್ ಸಿಕ್ಕಿಲ್ಲ ಅವ್ರ ಕಡೆಯಿಂದ ಅಪ್ಡೇಟ್. ಬಟ್ ಇಟ್ ಈಸ್, ಐ ಥಿಂಕ್ ಸದ್ಯಕ್ಕೆ ಇಟ್ ಈಸ್ ಟೇಕನ್ ಅ ಬ್ಯಾಕ್ ಸೀಟ್. ಬಟ್ ಹೋಪ್ಫುಲಿ ವೆರಿ ಸೂನ್ ಸುದೀಪ್ ಅವ್ರ ಜೊತೆ ಒಂದು ವರ್ಕ್ ಮಾಡೋದು ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಆಸ್ ಅ ಫ್ಯಾನ್ ಅಂಡ್ ಆಸ್ ಅನ್ ಆರ್ಟಿಸ್ಟ್ ಹೋಪ್ ಮಾಡ್ತಾ ಇರ್ತೀನಿ. ಇವರೀಗ ಬಿಲ್ಲರಂಗ ಭಾಷೆದಲ್ಲಿ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಅದ್ರಲ್ಲಿ ಏನಾದ್ರು ಚಾನ್ಸ್ ಇರುತ್ತಾ? ನನ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನನ್ಗೆ ಗೊತ್ತಿಲ್ಲ, ನಾನೇ ಮ್ಯಾನಿಫೆಸ್ಟ್ ಮಾಡ್ತೀನಿ. ಬಟ್ ಇಲ್ಲ, ಸದ್ಯಕ್ಕೆ ಏನು ಆ ತರದ್ದು ಆಗಿಲ್ಲ ಸದ್ಯಕ್ಕೆ. ಆಲ್ ದಿ ಬೆಸ್ಟ್ ನಿಮ್ಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಆಲ್ ದ ಬೆಸ್ಟ್. ಶ್ರೇಣಿ, ಐ ಹ್ಯಾವ್ 2 questions for you. Yes, please. ಫಸ್ಟ್ ಒನ್ ಏನಂತಂದ್ರೆ, ಇವಾಗ ಹಿಟ್ ಸಿನಿಮಾ ಕೊಟ್ಟಿರ್ತಾರೆ, ಆಕ್ಟ್ರೆಸ್ ಆಗಿರ್ಬೋದು, ಆಕ್ಟರ್ಸ್ ಆಗಿರ್ಬೋದು, ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಕೂಡ ನೆಕ್ಸ್ಟ್ ಮೂವಿ ಬಂದಾಗ ಒಂದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯ್ತು ಅಂತಾರೆ. ಸೊ ನೀವು ಇದನ್ನ ಸೆಕೆಂಡ್ ಇನ್ನಿಂಗ್ಸ್ ಅಂತ ಭಾವಿಸ್ತೀರಾ? ಆಮೇಲೆ ಸೆಕೆಂಡ್ ಒನ್, ತೆಲುಗಲ್ಲಿ ನಿಮ್ದು ಡೆಬ್ಯೂ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಹೇಗೆ KGF ನ ಜನರು ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರು, ಹಾಗೆ ತೆಲುಗುಲು ಒಂದು ಬ್ರೇಕ್ ಸಿಗುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ನಿಮ್ಗೆ ಅಂತ? ಓಕೆ, ಫಸ್ಟ್ ಇಲ್ಲ, ನನ್ಗೆ ಆತರ ಅನ್ಕೊಂಡೇ ಇಲ್ಲ ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಅಂತ. ಶುರು ಆಯ್ತು ನಂಗೆ ಆಕ್ಚುಲಿ ಆ ಮಧ್ಯದ 2 ವರ್ಷ ಹೇಗೆ ಹೋಯ್ತು ಅಂತಾನೂ ಗೊತ್ತಾಗಿಲ್ಲ. ತುಂಬಾ ಫಾಸ್ಟ್ ಆಗಿ ಹೋಯ್ತು, ಕಣ್ ಬ್ಲಿಂಕ್ ಮಾಡಿ ಮಾಡೋಷ್ಟೊತ್ತಿಗೆ ನಂಗೆ ಹೋಗ್ಬಿಡ್ತು. ಸೊ ದಟ್ ಈಸ್ ಪ್ರಾಬಬ್ಲಿ ಬಿಕಾಸ್ ನಾನು ತುಂಬಾ ಬೇಜಾರ್ ಮಾಡ್ಕೊಂಡು, ಸಲ್ಕ್ ಮಾಡ್ಕೊಂಡು, ಕ್ರಿಪ್ ಮಾಡ್ಕೊಂಡು ಇದ್ದಿದ್ರೆ ಪ್ರತಿ ಒಂದ್ ದಿನ ಕಷ್ಟ ಆಗಿರೋದು ದೂಡಕ್ಕೆ. ಬಟ್ ನಾನ್ ತುಂಬಾ ಜಾಯ್ಫುಲ್ ಆಗಿ ನಾರ್ಮಲ್ ಆಗಿ ಇದ್ದೆ ಅಲ್ವಾ. ಸೊ ನನ್ಗೆ ಅದೇನ್ ಅಷ್ಟು ಅಫೆಕ್ಟ್ ಆಗಿರ್ಲಿಲ್ಲ. ಸೊ ಇಟ್ ಡಸಂಟ್ ಫೀಲ್ ಲೈಕ್ ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಆತರ ಎಲ್ಲ. ನನ್ ಮನೆ, ನನ್ ಕೆಲಸ ನಡೀತಾನೆ ಇದೆ. ಸಮಟೈಮ್ಸ್ ಇವಾಗ ನೋಡಿ, KGF 1 ಮೂವಿ ಮಾಡಕ್ಕೆ ಅದು 2.5 ವರ್ಷ ಆಯ್ತು. ಸೆಕೆಂಡ್ ಮೂವಿ ಮಾಡಕ್ಕೆ ಇನ್ನು ಕೋವಿಡ್ ಎಲ್ಲ ಬಂತು, 3 ವರ್ಷ ಆಯ್ತು. ಈಚ್ ಮೂವೀಸ್ ವರ್ ಟೇಕಿಂಗ್ ಟೈಮ್. ಸೊ ನಾನು ಅವಾಗ ಯಾವ್ದೊಂದು ಮೂವಿ ಸೈನ್ ಮಾಡಿ ಅದು 3 ವರ್ಷ ತಗೊಂಡಿದ್ರು, ಐ ವುಡ್ ಹ್ಯಾವ್ ಹ್ಯಾಡ್ ಟು ವೇಟ್ ಅಲ್ವಾ. ಸೊ ಇಟ್ಸ್ ಡೆಫಿನೆಟ್ಲಿ ಆ ತರ ಎಲ್ಲ ಇಲ್ಲ ಸೆಕೆಂಡ್ ಇನ್ನಿಂಗ್. ಬಟ್ ಯು ಆಸ್ಕಿಂಗ್ ದಟ್ ಕ್ವೆಶ್ಚನ್,
pinched a little bit that ಅಯ್ಯೋ ಸೆಕೆಂಡ್ ಇನ್ನಿಂಗ್ಸ್ ಅಂದ್ಬಿಟ್ರಲ್ಲ ನನ್ನ ಅಂತ, ಬಟ್ ಇಟ್ಸ್ ಓಕೆ. ಸೆಕೆಂಡ್ ನೀವೇನ್ ಕೇಳಿದ್ರು ಡೆಬ್ಯೂ, ತೆಲುಗು ಡೆಬ್ಯೂ. ಸೊ ತೆಲುಗು ಆಡಿಯನ್ಸ್ KGF ಇಂದಾನೆ ತುಂಬಾನೇ ಪ್ರೀತಿ ಕೊಟ್ಟಿದ್ರು, ಬಿಕಾಸ್ ದೇ ಆಲ್ಸೋ ಲವ್ಡ್ KGF ನ ಅವ್ರದೇ ಮೂವಿ ತರ ಅವರು ಅದನ್ನ ಕೊಂಡಾಡಿದ್ದಾರೆ. ತಮಿಳ್ ಆಗ್ಲಿ, ತೆಲುಗು ಆಗ್ಲಿ, ಮಲಯಾಳಂ ಆಗ್ಲಿ, ಹಿಂದಿ ಆಗ್ಲಿ, ಅಂಡ್ ವಿ ಆಲ್ ನೋ ದ ರಿಸಲ್ಟ್ಸ್ ಆಫ್ ಹೇಗೆ KGF ಆಗಿದೆ ಅಂತ. ಸೊ ಆಲ್ರೆಡಿ ನನಗೆ ತೆಲುಗು ಇಂದ ತುಂಬಾನೇ ಪ್ರೀತಿ ಸಿಕ್ಕಿದೆ. ಬಟ್ ಇವಾಗ ಇನ್ನು ಇಟ್ಸ್ ಎಕ್ಸೈಟಿಂಗ್, ಯಾಕಂದ್ರೆ ಅವ್ರದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರೋದು, ಅಂಡ್ ನಾನೇ ಅವ್ರ ಜೊತೆ ಮಾಡ್ತಾ ಇರೋದು, ಅಂಡ್ ಹೀ ಇಸ್ ಲವ್ಡ್ ಲೈಕ್ ಕ್ರೇಜಿ ಇದೆ. ಸೊ ಮೇ ಬಿ ಅವ್ರದ್ದು ಸ್ವಲ್ಪ ಲವ್ ಈ ಕಡೆನೂ ನನಗೂ ಬರ್ಬಹುದು ಅಂತ ನಾನು ಹೋಪ್ ಮಾಡ್ತೀನಿ. ಯುವರ್ ಪೀಪಲ್ ವಿಲ್ ಆಕ್ಸೆಪ್ಟ್ ಮೀ, ನೋ? ಮೈ ಪೀಪಲ್, ದರ್ ಮೈ ಪೀಪಲ್ ಆಲ್ಸೋ. ಎಸ್ ಎಸ್, ಓಕೆ ಓಕೆ ಓಕೆ, ಫೈನ್ ಫೈನ್. Noted you. If she invented, I would want to eat Mangalorean and also like proper Karnataka cuisine, whatever is the best ones, what you cook on the day of the festival. Those are the dishes. Now where will I go and cook all of that? Give build up, no? You cooked and all that when you're not shooting. What were you doing? You didn't learn anything. I have no time. Iವಾಗ ಮತ್ತೆ I have to go to US. I don't. There's a lot of work. Next time we'll meet you. Or today? Okay, I'll today afternoon. No, that is not a chance. I understood. All this is just saying with the press meet. We are not getting food definitely today. Today afternoon. No problem. I'll After coming, okay. After success. Yeah. Dinner or No, lunch. you see, I'll today afternoon. ಯಾಕೆ ಅದನ್ನೇ ಮತ್ತೆ ಕೇಳ್ತೀರಾ? ಬಗ್ಗೆ ಹೇಳೋದಾದ್ರೆ KGF ಇಂದ ಈ ಪಾತ್ರ ಹೇಗೆ ಭಿನ್ನವಾಗಿತ್ತು? KGF ಇಂದ ಈ ಮೂವಿ ಪಾತ್ರ ಈ ಹೇಗೆ ಮೂವಿ ಭಿನ್ನವಾಗಿತ್ತು? ಪಾತ್ರ KGF ಅಂದ್ರೆ ನೀವು ನೋಡಿದ್ದೀರಲ್ವಾ ಹೇಗಿತ್ತು KGF 1 ನಲ್ಲಿ, KGF 2 ಇಂದ ಪಾತ್ರದ್ದು ಆರ್ಕ್ ಏನಾಯ್ತು ಹೇಗೆ ಅಂತ. ಈ ಮೂವಿಯಲ್ಲಿ ಮೃದುಲಾ ಅವರ ಪಾತ್ರ ನೀವು ಟ್ರೇಲರ್ ಅಲ್ಲಿ ಸ್ವಲ್ಪ ನೋಡಿದಂಗೆ ಶಿ ಇಸ್ ಇನ್ ಕಂಪ್ಲೀಟ್ಲಿ ಲವ್ ವಿತ್ ಅರ್ಜುನ್ ಸರ್ಕಾರ್. ಅರ್ಜುನ್ ಸರ್ಕಾರ್ ನೋಡಿದ್ರೆ ಎಲ್ಲರೂ ಓಡೋಗ್ತಾರೆ, ಬಟ್ ಮೃದುಲಾ ಓಡೋಗಿಲ್ಲ. ಮೃದುಲಾ ಅರ್ಜುನ್ ಸರ್ಕಾರ್ ಬೇಕು. ಶಿ ಇಸ್ ವೆರಿ ಸಾರ್ಟೆಡ್, ಅವ್ರು ತುಂಬಾ ಅಂದ್ರೆ ವೆರಿ ಇಂಡಿಪೆಂಡೆಂಟ್, ಸೆಲ್ಫ್ ಸಫಿಶಿಯಂಟ್, ಕ್ಲಿಯರ್ ಹೆಡೆಡ್, ಅಂಡ್ ಕಾಮಿಂಗ್ ದ ಮ್ಯಾನ್ ಹೂ ಇಸ್ ಸೋ ಅಗ್ರೆಸಿವ್. ಬಟ್ ಅದೊಂದು ಡೈಲಾಗ್ ಇದೆ, ನಿಮ್ಮನ್ನ ಅರ್ಜುನ್ ಕರೀಲ, ಸರ್ಕಾರ ಕರೀಲ, ಅಂಡ್ ಅವ್ರು ಹೇಳ್ತಾರೆ ಜನಗಳ ಮಧ್ಯದಲ್ಲಿದ್ರೆ ಅರ್ಜುನ್, ಮೃಗಗಳ ಮಧ್ಯದಲ್ಲಿದ್ರೆ ಸರ್ಕಾರ ಅಂತ. ಬಟ್ ನಾನು ಹೇಳಿದೆ ಆ ಡೈಲಾಗ್ ಆಕ್ಚುಲಿ ಚೇಂಜ್ ಮಾಡ್ಬೇಕಿತ್ತು. ನೀವು ಎಲ್ರಿಗೂ ಅರ್ಜುನ್ ಸರ್ಕಾರ, ಮೃದುಲಾ ಹತ್ತಿರ ಇದ್ರೆ ಅಷ್ಟೇ ಅರ್ಜುನ್, ಎಲ್ರು ಬೇರೆ ಹತ್ರ ಇದ್ರೆ ಸರ್ಕಾರ ಅಂತ. ಸೊ ದ್ಯಾಟ್ ಲೈನ್ ಇಟ್ ಸೆಲ್ಫ್ ಟೆಲ್ಸ್ ನನ್ ಪಾತ್ರ ಅವ್ರ ಲೈಫಲ್ಲಿ ಹೇಗೆ ಅಂತ. ಇನ್ನೂ ಸ್ವಲ್ಪ ಸರ್ಪ್ರೈಸಸ್, ಇನ್ನೂ ಸ್ವಲ್ಪ ಲೇಯರ್ಸ್ ಇದೆ, ಅದು ಒಂದಿನದಲ್ಲಿ ಗೊತ್ತಾಗುತ್ತೆ. ಬಟ್ ಇಟ್ಸ್ ಅ ವೆರಿ ನೈಸ್ಲಿ ರಿಟನ್ ಅಂಡ್ ಮೇಡ್ ಕ್ಯಾರೆಕ್ಟರ್.